ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮಗೆ ಇವತ್ತು ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಕೊಡ್ತೀನಿ. ಇದುವರೆಗೂ ನಾನು ಎಲ್ಲ ವಿಡಿಯೋದಲ್ಲಿ ಬಿಸ್ನೆಸ್ ಐಡಿಯಾ ಕೊಡ್ತಾನೆ ಇದ್ದೀನಿ. ಇನ್ನು ಮುಂದೆ ಕೂಡ ನಾನು ಗೊತ್ತಿದ್ದಲ್ಲಿ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮ್ಮ ಮುಂದೆ ಇಡ್ತೀನಿ. ಈ ಬಿಸ್ನೆಸ್ ಆದರೆ ಯಾವ ಊರಲ್ಲಿದ್ದರೆ ಕೂಡ ಎಲ್ಲಿದ್ರೂ ನೀವು ಈ ಬಿಸ್ನೆಸ್ಸು ಪ್ರತಿಯೊಬ್ಬರೂ ಮಾಡ್ಬೋದು. ಅಂದರೆ ಸ್ಟಿಚಿಂಗು ಬಗ್ಗೆ ಮಾಹಿತಿ ಇದ್ದವ್ರು ಮಾತ್ರ ಮಾಡ್ಬೋದು. ಸ್ಟಿಚಿಂಗು ಗೊತ್ತಿದೆ ಅವ್ರಿಗೆ, ಆಲ್ರೆಡಿ ಬಟ್ಟೆ ಹೊಲಿತಾ ಇದ್ದಾರೆ ಅನ್ನೋರು ಎಲ್ಲರೂ ಈ ಬಿಸ್ನೆಸ್ನ ಎಲ್ಲರೂ ಮಾಡ್ಬೋದು. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ಕಿಪ್ ಮಾಡಿದ್ರೆ ಮಧ್ಯದಲ್ಲಿ ನಿಮ್ಗೇನು ಗೊತ್ತಾಗಲ್ಲ. ಸೊ ಲಾಸ್ಟ್ವರೆಗೆ ನೋಡಿ. ಒಂದು ವೇಳೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಗ್ರೋತ್ ಇರುತ್ತೆ. ಇನ್ನು ಮುಂದೆ ಇನ್ನೂ ಕೆಲವೊಂದು ಜನಗೆ ವೀಡಿಯೋಸು ನಾನು ಮಾಡೋಂಥ ವೀಡಿಯೋಸು ಹೆಲ್ಪ್ ಆಗುತ್ತೆ ಕೆಲವೊಂದು ಜನಗಳಿಗೆ. ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ ನಾನು. ಸೊ ವಿಷಯ ಬಗ್ಗೆ ಬಂದರೆ, ಇವತ್ತು ನಾವು ಒಂದು ಒಳ್ಳೆಯ ಬಿಸ್ನೆಸ್ ಬಗ್ಗೆನೇ ಮಾತಾಡೋಣ. ನೀವು ಸ್ಟಿಚಿಂಗ್ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿ ಅಥವಾ ಎಲ್ಲಿ ಇನ್ನು ಬೇರೆಯಲ್ಲಿ ಕೆಲಸ ಮಾಡ್ತಾಯಿದ್ರೂ ಪರವಾಗಿಲ್ಲ. ನಿಮಗೆ ಒಂದು ಮಾಹಿತಿ ಇದೆ ಸ್ಟಿಚಿಂಗ್ ಬಗ್ಗೆ, ನಮಗೊಂದು ಮಾಹಿತಿ ಇದೆ, ನಾವು ಸ್ಟಿಚಿಂಗ್ ಎಲ್ಲ ನೀಟಾಗಿ ಮಾಡ್ಕೊತೀವಿ, ಲೈನ್ ಸ್ಟಿಚಸ್ ನೀಟಾಗಿ ಬರ್ತವೆ, ಇನ್ನು ನಮಗೂ ಲೆಹಂಗಾ ಬ್ಲೌಸ್ ಬರ್ತವೆ, ಗೌನು ಹೊಲಿಯೋದು ಬರ್ತದೆ ಅಂತ ಅಂದವ್ರು ಮಾತ್ರ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮನೇಲಿ ಯಾವ ಮೂಲೆ ಕೂಡ ನೀವು ಇದ್ದರೂ ಕೂಡ ಇವತ್ತು ನಾಳೆ ಟ್ರೆಂಡ್ ಏನು ನಡೆದೈತೆ ಗೊತ್ತಾ? ಆನ್ಲೈನ್ ಬಿಸ್ನೆಸ್ಸು. ಆನ್ಲೈನು ಮಾಡ್ಬೋದು, ಆಫ್ಲೈನು ಮಾಡ್ಬೋದು. ಈ ಬಿಸ್ನೆಸ್ನ ನೀವು ಬಂಡವಾಳ ಹಾಕೋಂಥದ್ದು ಏನೂ ಇಲ್ಲ. ಬಂಡವಾಳ ಅಂತ ಮಾತು ಬಂದರೆ ಮಾತ್ರ ಒಂದು ಮಿಷಿನು ಅಷ್ಟೇ. ಒಂದು ಮಿಷಿನ್ ನಮ್ಮ ಹತ್ರ ಆಲ್ರೆಡಿ ಸ್ಟಿಚಿಂಗ್ ಮಿಷಿನ್ ಇರುತ್ತೆ. ಸೊ ಅದೊಂದೇ ಬಂಡವಾಳ ನಮ್ಮ ಹತ್ರ. ಇನ್ನು ನಮ್ಮ ಕಷ್ಟ ಇಷ್ಟೇ. ಇನ್ನು ಬಿಸ್ನೆಸ್ ಬಗ್ಗೆ ಮಾತಾಡೋದಾದರೆ, ನೀವು ಏನಿಲ್ಲ, ನಿಮಗೆ ಆಲ್ರೆಡಿ ಕಸ್ಟಮರ್ಸ್ ಇದ್ದಾರೆ, ತುಂಬ ಇದ್ದಾರೆ ಅಂದ್ಕೊಂಡ್ರೆ ಪರವಾಗಿಲ್ಲ. ಒಂದು ವೇಳೆ ಇಲ್ಲಪ್ಪ ನಮಗೂ ಸ್ವಲ್ಪ ಇದ್ದಾರೆ, ನಮಗಿನ್ನ ಟೈಮ್ ಇನ್ನೂ ಇದೆ, ಇನ್ನೂ ಸ್ಟಿಚಿಂಗ್ ಮಾಡಬೇಕು ಅನ್ಕೊತಾ ಇದ್ದೀನಿ ಅಂದವ್ರಿಗೆ ಮಾತ್ರ ನೀವು ಏನು ಮಾಡಿ, ಒಂದು ಚಿಕ್ಕದಾಗಿ ಒಂದು ಬೋರ್ಡ್ ಬರೆಸಿ. ಏನಂದರೆ, ನಾವು ಹಳೆ ಸೀರೆಗಳಿದ್ದರೆ ಕೂಡ ನಿಮಗೆ ಹಳೆ ಸೀರೆಲಿಂತ ಡ್ರೆಸ್ಸಸ್ಸು ಮತ್ತು ಫ್ರಾಕ್ಸು ನಿಮ್ಗೆ ಏನು ಬೇಕು ಅದು ಸ್ಟಿಚಿಂಗ್ ಮಾಡಿಕೊಡ್ತೀವಂತ ಒಂದು ಬೋರ್ಡ್ ಬರೆಸ್ಕೊಳ್ಳಿ. ಮನೆಯಲ್ಲಿ ಒಂದು ಬೋರ್ಡ್ ಮನೆ ಮುಂದೆ ಆಫ್ಲೈನ್ ಮಾಡಬೇಕಾದ್ರೆ ಮಾತ್ರ ನೀವು ಮನೆ ಮುಂದೆ ಈ ಬೋರ್ಡ್ನ ಇಟ್ಕೊಂಡ್ರೆ, ಮನೆ ಮುಂದೆ ಅಥವಾ ಅಂಗಡಿ ಮುಂದೆ ಇಟ್ಕೊಂಡ್ರೆ ನಿಮಗೆ ಇವತ್ತು ನಾಳೆ ಏನು ಗೊತ್ತಾ, ಹೊಸ ಬಟ್ಟೆ ತರಬೇಕು, ಸ್ಟಿಚಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ನಮ್ಗೆ ಹೊಸಬ್ರು ಕೊಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡ್ತಾರೆ. ಇವಾಗ ಅದೇ ಸೀರೆ ಹಳೆ ಸೀರೆಲಿಂತಲೇ ನಾನು ಫ್ರಾಕ್ಸ್ ಹೊಲಿತೀನಿ ಅಥವಾ ಏನು ಪಿಲ್ಲೋ ಕವರ್ಸ್ ಅಂತೆ ಏನೇನೋ ಹೊಲಿಸ್ತಾರೆ. ನಿಮಗೆ ಬಂದಿರೋದು, ನಿಮಗೆ ಯಾವುದು ಬರುತ್ತೆ ಅದರಲ್ಲಿ ಯಾವುದು ನೀವು ಫ್ರಾಕು ಹೊಲಿಯೋದು ಚೆನ್ನಾಗಿ ಬಂತಂದರೆ ಫ್ರಾಕ್ಸು, ಲೆಹಂಗಾ ಬ್ಲೌಸಸ್ಸು, ಪಿಲ್ಲೋ ಕವರ್ಸು, ಈ ಥರ ಡೋರ್ ಮ್ಯಾಟ್ಸು, ನಾವು ಏನು ಬೇಕಾದರೆ ನಿಮ್ಗೆ ಯಾವುದು ನಿಮ್ಗೆ ಚೆನ್ನಾಗಿ ಬರುತ್ತೋ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೇ ಐಟಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಳೆ ಸೀರೆಗಳಿಂದ ನಾವು ಈ ಥರ ಫ್ರಾಕ್ಸ್ ಹೊಲ್ದು ಕೊಡ್ತೀವಿ. ಫ್ರಾಕ್ಸು ತುಂಬ ಡಿಮ್ಯಾಂಡ್ ಇದೆ ಇವಾಗ ಹಳೆ ಸೀರೆಲಿಂತ. ಈ ಥರ ಒಂದು ಎರಡು ಬಂದಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ನಿಮ್ಗೆ ಸೀರೆಗಳು ಇರ್ತಾವಲ್ಲ, ನಿಮ್ಮ ಮನೆ ಅಕ್ಕಪಕ್ಕದವ್ರಿಗೆಲ್ಲ ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ಗೆ ಸ್ಟಿಚ್ ಮಾಡಿ ಹಾಕ್ರಿ. ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಏನಿದ್ರು ನಿಮ್ಗೆ ಅದರಲ್ಲೇ ಯಾವುದು ತಪ್ಪು, ಯಾವುದು ಕರೆಕ್ಟಾಗಿ ಹೊಲ್ದಿವಿ, ಎಲ್ಲಿ ಕಡಿಮೆ ಆಗಿದೆ, ಎಲ್ಲ ಇದಾಗಿದೆ ಅನ್ನೋದು ಮಿಸ್ಟೇಕ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಥರ ಒಂದು ಆಫ್ಲೈನ್ ಬಿಸ್ನೆಸ್ ಮಾಡ್ಕೋಬೋದು. ಇನ್ನು ಆನ್ಲೈನಿಗೆ ಬಂದುಬಿಟ್ರೆ, ಹಳೆ ಸೀರೆಗಳು ಇರ್ತಾವಲ್ಲ ಅದರಲ್ಲಿ ನಿಮ್ಮ ಮನೆಯಲ್ಲೇ ಯೂಸ್ ಮಾಡೋಂಥ ಸೀರೆಗಳು ತೊಗೊಂಡು ನೀಟಾಗಿ ಫ್ರಾಕ್ಸು ಸ್ಟಿಚ್ ಮಾಡಿ. ಫ್ರಾಕ್ಸು, ಲೆಹಂಗಾ ಬ್ಲೌಸಸ್ಸು ಈ ಥರ ನಿಮ್ಗೆ ಬಂದಿರೋದಲ್ಲಿ ನೀವು ಇನ್ನೂ ಹೊಸ್ದಾಗಿ ಏನಂದರೆ ಹ್ಯಾಂಗಿಂಗ್ಸು, ಡೋರೀಸು ಮತ್ತು ಲೇಸ್ಗಳು ಇವೆಲ್ಲ ಯೂಸ್ ಮಾಡಿಕೊಂಡು ಹಳೆ ಸೀರೆಗಳಿಗೆ ನೀವು ಈ ಥರ ಸ್ಟಿಚ್ ಮಾಡಿಬಿಟ್ಟು ನೀವು ಆನ್ಲೈನಲ್ಲಿ ಬರಬೇಕಾದ್ರೆ 3 ಪ್ಲಾಟ್ಫಾರ್ಮ್ ಇದೆ ನಿಮಗೆ. ಒಂದು ಫೇಸ್ಬುಕ್ಕು, ಇನ್ನೊಂದು ಇನ್ಸ್ಟಾಗ್ರಾಮು, ಇನ್ನೊಂದು ಯೂಟ್ಯೂಬ್ನಲ್ಲಿ ವೀಡಿಯೋಸೇ ಬಿಡಬೇಕಂತ ಏನಿಲ್ಲ. ಶಾರ್ಟ್ಸ್ ರೂಪದಲ್ಲಿ ಕೂಡ ಒಂದೊಂದು ನಿಮಿಷ ನೀವು ನಿಮ್ಮಲ್ಲಿ ಏನು ಸ್ಟಿಚಿಂಗ್ ಆಗಿದೆಯೋ ಅದನ್ನು ನೀವು ಬಿಡ್ಬೋದು ಈ ಥರ. ಆದರೆ ನೀವು ಸ್ಟಿಚಿಂಗ್ ಮಾಡ್ತಿರಲ್ಲ, ನಿಮಗೆ ಒಂದು ಹೆಸರಿಡಬೇಕು. ನೀವು ಯಾವ್ದು ಹೆಸರು ಇಟ್ಕೊತೀರೋ ಆ ಥರ. ಈಗ ನಾನು ಹೆಂಗೆ ಇಟ್ಟಿದ್ದೀನಿ ನನ್ನ ಚಾನಲ್ಗೆ ಆಜ್ಕಾ ವ್ಲಾಗ್ಸ್ ಅಂತ, ಆ ಥರ. ಈಗ ನಮ್ಮ ಶಾಪ್ ಹೆಸರು ಬಂದುಬಿಟ್ಟು ಸಿರಿ ಬೋಟಿಕ್ಕು. ಆ ಥರನೇ ನೀವು ಒಂದೇ ಹೆಸರನ್ನ ನೀವು ಎಲ್ಲಿ ಯೂಸ್ ಮಾಡಿದ್ರೆ ಕೂಡ, ಮನೆಯಲ್ಲಿ ಆದರೆ ಅದೇ ಬೋರ್ಡ್ ಇರಲಿ, ಮತ್ತು ನಿಮ್ಗೆ ಯೂಟ್ಯೂಬಲ್ಲೂ ಅದೇ ಇರಲಿ, ಇನ್ಸ್ಟಾಗ್ರಾಮಲ್ಲೂ ಅದೇ ಇರಲಿ, ಫೇಸ್ಬುಕ್ಕಲ್ಲೂ ಅದೇ ಇರಲಿ, ಒಂದು ಹೆಸರು ಮೇಂಟೆನೆನ್ಸ್ ಮಾಡಿದ್ರೆ ನಿಮಗೊಂದು ಸ್ಟ್ಯಾಂಡರ್ಡು ಪ್ರೊಫೆಷ್ನಲ್ ಆಗಿ ನಿಮಗೊಂದು ಹೆಸರಿರುತ್ತೆ. ಸರಿನಾ? ಆನ್ಲೈನ್ ನೀವು ಯಾವುದೇ ಸ್ಟಿಚ್ ಮಾಡ್ತೀರಲ್ಲ ಆನ್ಲೈನಲ್ಲಿ ನೀವು ಸ್ಟಿಚ್ ಮಾಡೋ ಪ್ರತಿಯೊಂದು ಆನ್ಲೈನಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಹೋಗಿ. ಅಂದರೆ ಒಂದೇ ಐಟಮ್ ಮಾಡ್ಕೊಳ್ಳಿ. ಫಸ್ಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಚಿಕ್ಕ ಮಕ್ಕಳು ಲೆಹಂಗಾ ಬ್ಲೌಸು ಇಲ್ಲ ಫ್ರಾಕ್ಸು, ನೀವು ಅದೇನೇ ಹೇಳಿ, ಹಳೆ ಬ್ಲೌಸ್ಗಳು, ಹಳೆ ಸ್ಯಾರೀಸ್ ನಿಮ್ಮ ಹತ್ರ ಇದ್ದರೆ ನಾವು ಸ್ಟಿಚ್ ಮಾಡಿಕೊಡ್ತೀವಿ. ಇದನ್ನೇ ಮೇನ್ ಹೆಡ್ಲೈನ್ಸ್ ಆಗಿ ಆಗ್ತಾ ಹೋಗ್ರಿ. ಯಾಕಂದರೆ ಅವಾಗ ಆಟೋಮೆಟಿಕ್ ಎಲ್ಲಿದ್ದವರು ನಿಮ್ಗೆ ಕ್ಯಾಚ್ ಆಗ್ತಾರೆ. ಅಕ್ಕಪಕ್ಕದವ್ರು ಕ್ಯಾಚ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಔಟ್ಸೈಡು ನಮ್ಮದು ಡಿಸ್ಟಿಕ್ನಲ್ಲಿ, ತಾಲೂಕಿನಲ್ಲಿ, ಔಟ್ ಆಫ್ನಲ್ಲಿ
ಅದರ್ ಕಂಟ್ರೀಸ್ನಲ್ಲಿ ಲ್ಯಾಂಗ್ವೇಜ್ ಯಾರ್ಯಾರಿಗೆ ಅರ್ಥ ಆಗುತ್ತೋ, ನಮ್ಮ ಲ್ಯಾಂಗ್ವೇಜ್ ಕನ್ನಡಿಗರೇ ಅಂದ್ಕೊಳ್ಳಿ, ಕನ್ನಡಿಗರೇ ನಿಮಗೆ ಕ್ಯಾಚ್ ಆಗ್ತಾರೆ. ಈ ಥರ ಎಲ್ಲಿದ್ದವರೆಲ್ಲ ಕ್ಯಾಚ್ ಆಗ್ತಾರೆ. ನೀವು ಅದರಲ್ಲಿ ಸಬ್ಸ್ಕ್ರೈಬರ್ಸು ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬರ್ ಬೆಳೆಸ್ಕೋಬೋದು. ಶಾರ್ಟ್ಸಲ್ಲಿ ನಿಮ್ಮದು ಏನಿದೆಯೋ ನಿಮ್ಮ ಸ್ಟಿಚಿಂಗ್ ಮಾಡ್ತಾ ಇದ್ದೀರಲ್ಲ ಅದನ್ನು ಶಾರ್ಟ್ಸ್ ಮಾತ್ರ ಏನಿದ್ರೆ ಸಿಂಪಲ್ಲಾಗಿ ಒಂದು 50 ಸೆಕೆಂಡು 60 ಸೆಕೆಂಡ್ ಒಳಗಡೆ 1 ನಿಮಿಷ ಒಳಗಡೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ನಿಮ್ಮದು ಏನಿದೆ ಪಬ್ಲಿಸಿಟಿ ಮಾಡ್ಕೋಬೋದು. ಈ ಥರ ಇವತ್ತು ನಾಳೆ ಏನು ಗೊತ್ತಾ, ಹೊಸ ಬಟ್ಟೆಗಳು ಹೊಲಿಸೋದಕ್ಕಿಂತ ಕೂಡ ಮನೆಗೆ ಎಷ್ಟೋ ದಿನದಿಂದ ಪೆಂಡಿಂಗ್ ಆಗಿರ್ತವೆ. ಈ ಸೀರೆ ಅಯ್ಯೋ ಇದನ್ನು ನಾನು ಸೀರೆ ಉಡೋಕ್ಕಾಗಲ್ಲ, ಏನು ಮಾಡಬೇಕು ಅನ್ನೋರು ಎಲ್ಲರೂ ಫ್ರಾಕ್ ಹೊಲ್ಸೋದ ಅಥವಾ ಡ್ರೆಸ್ಸು ಹೊಲ್ಸೋದ ಅಥವಾ ಲೆಹಂಗಾ ಬ್ಲೌಸ್ ಹೊಲ್ಸೋದ ಅಂತ ಥಿಂಕ್ ಮಾಡ್ತಾನೆ ಇರ್ತಾರೆ. ಇನ್ನು ನಿಮ್ಮ ಬಿಸ್ನೆಸ್ ತುಂಬ ಗ್ರೋತ್ ಮಾಡ್ಕೋಬೇಕಾದ್ರೆ ಇದೊಂದು ಒಳ್ಳೆ ಆಪ್ಷನ್ ಆಗಿರುತ್ತೆ. ಯಾರೇ ಟೈಲರ್ ಇದ್ದರೆ ಎಲ್ಲರಿಗೂ ಯೂಸ್ ಆಗುತ್ತೆ. ನೀವು ಒಂದು ವೇಳೆ ಆನ್ಲೈನಲ್ಲಿ ಕ್ಲಿಕ್ ಆಯ್ತು ಅಂದರೆ ನಿಮ್ಮದು ನೀವು ಎಲ್ಲಿಗೋ ಹೋಗ್ತೀರಾ, ನಿಮ್ದು ಎಷ್ಟೋ ಸಂಪಾದನೆ ಮಾಡ್ತೀರಾ. 1 ಲಕ್ಷ ರೂಪಾಯಿ ಬಿಸ್ನೆಸ್ ಅಂದರೆ ನಿನ್ನೆ ನಾನು ಹೇಳಿದೆ 1 ಲಕ್ಷ ಕಲರಿ ಎಷ್ಟೋ 1 ಕೋಟಿ ಕೂಡ ಹೋಗ್ಬೋದು ನಿಮ್ಮದು. ಆ ಥರ ಬಿಸ್ನೆಸ್ಗಳು ಆಗ್ತವೆ. ಯಾಕಂದರೆ ಒಬ್ಬ ಟೈಲರ್ನ ಇಟ್ಟಿದ್ದವ್ರು ಕೂಡ ಇವತ್ತು ನಾಳೆ 20-30 ಟೈಲರ್ನ ಮ್ಯಾನೇಜ್ ಮಾಡ್ತಾರೆ. ಆನ್ಲೈನಲ್ಲಿ ಮಾತ್ರ ಬಿಸ್ನೆಸ್ಸು ಆ ಥರ ರನ್ನಿಂಗ್ ಆಗ್ತಾಯಿದೆ. ಇನ್ನು ಮುಂದೆ ಕೂಡ ತುಂಬ ಆನ್ಲೈನಲ್ಲಿಗೆ ಹೋಗ್ತಾರೆ ಜನಗಳೆಲ್ಲ, ಆನ್ಲೈನ್ ಬಿಸ್ನೆಸ್ಸೇ ಮಾಡ್ತಾರೆ. ಸೊ ನಾವು ಇವಾಗಲೇ ಸ್ವಲ್ಪ ಆನ್ಲೈನ್, ಈಗ ಆಲ್ರೆಡಿ ಆಲ್ಮೋಸ್ಟು ಆನ್ಲೈನಲ್ಲೇ ಜನಗಳು ಮೂವ್ ಆಗ್ತಾ ಇದ್ದಾರೆ. ನೀವು ಆ ಥರ, ಯಾಕಂದರೆ ನೀವು ಎಷ್ಟು ಹಳ್ಳಿ ಒಳಗಡೆ ಇದ್ದರೆ ಕೂಡ, ಎಷ್ಟು ಊರು ನಿಮ್ಮದು ಚಿಕ್ಕದಾದಿದ್ರೆ ಕೂಡ ನೀವು ಅಲ್ಲಿ ಮನೆಯಿಂದನೇ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಚಿಕ್ಕದು ಒಂದು ಸಾರಿ ತೊಗೊಳ್ಳಿ, ಒಂದು ಚಿಕ್ಕ ಮಕ್ಕಳು ಒಂದು ಸಾರಿ ತೊಗೊಂಡ್ಬಿಟ್ಟು ನೀವು ಚಿಕ್ಕ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಒಂದು ಚಿಕ್ಕ ಫ್ರಾಕ್ಸು, ಅಥವಾ ನಿಮ್ಮ ಮಗ ಇದ್ದರೆ ಮಗಗೆ ಒಂದು ಜುಬ್ಬ ಪೈಜಾಮ, ಮಗಳಿದ್ರೆ ಒಂದು ಚಿಕ್ಕ ಫ್ರಾಕ್ಸು, ಈ ಥರ ಹೊಲ್ದುಬಿಟ್ಟು ಅವ್ರಿಗೆ ವೇರ್ ಮಾಡಿ ಇದನ್ನು ನಿಮ್ಮ ವಾಟ್ಸಪ್ಪಲ್ಲಿ ಹಾಕಿ. ಫಸ್ಟ್ ಆಫ್ ಆಲ್ ಅದೂ ಆನ್ಲೈನ್ ತಾನೆ. ವಾಟ್ಸಪ್ಪಲ್ಲಂತೂ ಇಷ್ಟು ಬಿಸ್ನೆಸ್ಗಳು ಮಾಡ್ಬೋದು, ಹೇಳೋಕ್ಕಿಲ್ಲ, ಅದರಲ್ಲೂ ಮಾಡ್ಬೋದು ನಾವು. ಮತ್ತು ಆಮೇಲೆ ವಾಟ್ಸಪ್ಪಲ್ಲಿ ಹಾಕಿದ ಮೇಲೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿ, ಮತ್ತು ಆಮೇಲೆ ಫೇಸ್ಬುಕ್ಕಲ್ಲಿ ಹಾಕಿ, ಯೂಟ್ಯೂಬಲ್ಲೂ ಹಾಕಿ, ಈ ಥರ. ಆದರೆ ನಿಮ್ಗೆ ಮಕ್ಕಳನ್ನ ತೋರಿಸೋದು ಇಷ್ಟ ಇಲ್ಲಪ್ಪ ಅಂದರೆ ಓನ್ಲಿ ಡ್ರೆಸ್ಸಸ್ ಮಾತ್ರ ಸ್ಟಿಚ್ ಮಾಡಿ ಡ್ರೆಸ್ಸಸ್ ಮಾತ್ರ ತೋರಿಸ್ತಾ ಹೋಗಿ. ನಿಮ್ಮ ಫೇಸ್ ತೋರಿಸೋದು ಇಷ್ಟ ಆದರೆ ಫೇಸ್ ಕೂಡ ತೋರ್ಸೋಕೆ ಹೋಗಬೇಡಿ. ಯಾಕಂದರೆ ಯಾರ್ಯಾರಿಗೂ ಅವ್ರವ್ರು ಕಾಣಿಸ್ಕೊಳ್ಳೋದು ಇಷ್ಟ ಆಗಲ್ಲ, ಗುಪ್ತವಾಗಿ ಇರಬೇಕು ಅನ್ಕೊತಾರೆ. ಸೊ ಅದೂ ಪ್ರಾಬ್ಲಮ್ ಇಲ್ಲ. ನೀವು ಏನಾದರೂ ಸ್ಟಿಚಿಂಗ್ ಮಾಡಿರ್ತೀರೋ ನಿಮ್ಮ ಕೈಗಳು ತೋರಿಸಿ, ಅವರ ಬಟ್ಟೆಗಳು ಮಾತ್ರ ತೋರಿಸ್ತಾ ಇರಿ. ಸೊ ಪ್ರಾಬ್ಲಮ್ ಇಲ್ಲ. ನೀವು ಆರಾಮ್ಸೆ ಎಲ್ಲಿದ್ರೂ ನಿಮ್ದು ಏನಂದರೆ ಒಂದು ಫೋನ್ ನಂಬರು ಒಂದು ಸಪ್ರೇಟಾಗಿ ಇಟ್ಕೋಬೇಕು. ಆ ನಂಬರು ನೀವು ಪರ್ಸ್ನಲ್ ನಂಬರ್ ಆಗಿರಬಾರ್ದು. ಆ ಥರ ನೀವು ಬಿಸ್ನೆಸ್ನ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ನೀವು ಟ್ರೈ ಮಾಡಿ ನೋಡಿ. ಮನೇಲಿ ಎಲ್ಲಿದ್ದರೂ ಕೂಡ, ಯಾವ ಮೂಲೆಗಿದ್ರೂ ಒಂದು ಚಿಕ್ಕ ಮಿಷಿನ್ ಇದ್ರೂ ನೀವು ಇದನ್ನು ಬಿಸ್ನೆಸ್ನ ಆರಾಮಾಗಿ ಮಾಡ್ಕೋಬೋದು. ಈ ಥರ ಬಿಸ್ನೆಸ್ಗಳು ತುಂಬ ನಡೆದೈತೆ ಇವಾಗ. ಎಲ್ಲೆಲ್ಲಿದ್ದವರೋ ಆರ್ಡ್ರ್ ಕೊಡ್ತಾರೆ. ಏನಿಲ್ಲ, ಮೇನ್ ಮೆಸೇಜ್ ಒಂದೇ ಇರಬೇಕು, ನಿಮ್ಮಲ್ಲಿ ಹಳೆ ಸೀರೆಗಳಿದ್ದರೆ ನಾವು ಈ ಥರ ಸ್ಟಿಚ್ ಮಾಡಿಕೊಡ್ತೀವಿ ಅನ್ನೋದೊಂದು ಮೇನು ಹೆಡ್ಲೈನ್ಸ್ ಆಗಿರಬೇಕು. ಆಟೋಮೆಟಿಕ್ಕಾಗಿ ಜನಗಳು ಕ್ಯಾಚ್ ಆಗ್ತಾರೆ. ಆಟೋಮೆಟಿಕ್ ನಿಮ್ಗೆ ಅಕ್ಕಪಕ್ಕದವ್ರು ಓಲ್ಡ್ ಸ್ಯಾರೀಸ್ ಮನೆಗೆ ಇಟ್ಕೊಂಡು ಏನು ಯೂಸ್ ಇಲ್ಲ ಅಂದ್ಕೊಂಡವ್ರಿಗೆ ಈ ಥರ ನೀವು ಸ್ಟಿಚಸ್ ಮಾಡಿ ಕೊಡ್ಬೋದು. ನಿಮ್ಮ ಪಾರ್ಟ್ ಟೈಮ್ ಜಾಬ್ ಅಂತಲೂ ಮಾಡ್ಬೋದು. ಇದನ್ನು ನೀವೇದೇ ಅಂದ್ಕೊಳ್ಳಿ, ಆನ್ಲೈನ್ ಬಿಸ್ನೆಸ್ ಮಾಡಿ, ಆಫ್ಲೈನ್ ಮಾಡಿ, ಸಕ್ಸಸ್ ಆಗಿ ಚೆನ್ನಾಗಿರ್ರಿ, ಆರಾಮಾಗಿರ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. ಬಾಯ್.